ಹೇಳ್ತಾ ಇದ್ನಲ್ಲ ಧರ್ಮ ಅಧರ್ಮದ ನಡುವಿನ ಯುದ್ಧ. ನಿಜಕ್ಕೂ ಕೋಪ ಮಾಡಿಕೊಂಡು 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 ಇವಾಗ ಬೇಜಾರಾಗ್ಬಿಟ್ಟಿದೆ. ಯಾಕೆಂತಂದರೆ ಧರ್ಮ ಅಳಿವಿನಂಚಿಗೆ ಹಾಕ್ಬಿಟ್ರಲ್ಲ ಈಗ ಒಂದು ಸೇರ್ಕೊಂಡು ಆರೋಪಗಳು ಮಾಡ್ತಾರೆ, ಕಂಪ್ಲೇಂಟ್ಗಳು ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ, ಆದರೆ ಸಾಕ್ಷಿಗಳನ್ನು ಒಬ್ಬರೂ ತಂದುಕೊಡುವಂಥ ಕೆಲಸ ಮಾಡಲಿಲ್ಲ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕರಾದಂತಹ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾನ್ ಇದ್ದಾರೆ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್ ನಿಮಗೆ. ನಮಸ್ಕಾರ ಸರ್, ಧರ್ಮಸ್ಥಳದಲ್ಲಿ ನಾನು ಹೇಳ್ತಾ ಇದ್ದೆ ಸರ್, ಧರ್ಮ ಅಧರ್ಮದ ನಡುವಿನ ಯುದ್ಧದ ಕಾಳಗ ರೀತಿಯಾಗಿ, ಜೊತೆಗೆ ಸತ್ಯ ಅಸತ್ಯದ ನಡುವಿನ ಯುದ್ಧ ಆಗ್ತಾ ಇದೆ. ನಿಜಕ್ಕೂ ಒಂದು ರೀತಿಯಾಗಿ ಬೇಸರದ ಸಂಗತಿ ಇದು. ಜಸ್ಟಿಸ್ ಫಾರ್ ಧರ್ಮಸ್ಥಳ ಅನ್ನುವಂಥ ಕೇಳುವಂಥ ಪರಿಸ್ಥಿತಿಗೆ ನಾವೆಲ್ಲರೂ ಬಂದು ತಲುಪಿಟ್ಟಿದ್ದೀವಲ್ಲ, ಇವ್ರುಗಳು ಮಾಡಿದಂಥ ನೀಚ ಕೆಲಸಗಳಿಂದಾಗಿ. ಆರೋಪ ಮಾಡ್ತಾರೆ ಅಷ್ಟೇ, ಅದಕ್ಕೆ ಬೇಕಾಗಿರೋ ಸಾಕ್ಷಿ ಕೊಡುವಂಥ ಒಂದು ಕೆಲಸ, ಒಂದು ಸಣ್ಣ ಕೆಲಸವೂ ಕೂಡ ಅವ್ರ ಕೈಲಿ ಆಗಲಿಲ್ಲ. ಸುಖ ಸುಮ್ಮನೆ ಆರೋಪ ಮಾಡಿದ್ರಿಂದಾಗಿ ಜನರು ಕೂಡ ಇವಾಗ ಅರಿವಾಗಿದೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ಸತ್ಯ ಹೇಳ್ತಾ ಇದ್ದಾರೆ ಅಂತ. ಈಗ ಮೊದಲೇದು, ಈಗ ನಿನ್ನೆ ನಡೆದಂತ ಘಟನೆಗೆ ಏನು ಒಂದು ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲ, ಅದಕ್ಕೆ ಈ ಸರ್ಕಾರನೇ ಹೊಣೆ. ಇದು ಸರ್ಕಾರ ಒಮ್ಮೆಲೆ SIT ನೇಮಿಸುವಂತ ಅವಶ್ಯಕತೆ ಏನಿದೆ? ಈ ರೀತಿ SITನೇ ನೇಮಿಸೋದಾದ್ರೆ ರಾಜ್ಯದಲ್ಲಿ ಅಪಾತ್ರ ಮಹಿಳೆಯರು ಸುಮಾರು 927 4 ತಿಂಗಳಲ್ಲಿ ಅವರು ಗರ್ಭವತಿಯಾಗಿದ್ದಾರೆ. ಸೊ ಅದನ್ನ SIT ನೇಮಿಸಬೇಕಾಗಿತ್ತು. ಇವ್ರಿಗೆ ಮಹಿಳೆಯರ ಬಗ್ಗೆ ಕಳಕಳಿ ಇದ್ದಿದ್ರೆ ಆ ರೀತಿಯ ಘಟನೆಗಳ ಮೇಲಿಂದ ಮೇಲೆ, ಅಪ್ರಾಪ್ತ ವಯಸ್ಸಿನ ಮೇಲೆ ರೇಪ್ ಆಗ್ತಾ ಇದೆ, ಮರ್ಡರ್ ಆಗ್ತಾ ಇದೆ, ಕಿಡ್ನಾಪಿಂಗ್ ಆಗ್ತಾ ಇದೆ, ಅದ್ರ ಬಗ್ಗೆ ಯಾಕೆ ಮಾಡೋಲ್ಲ ಇವರು? ಇನ್ನು ನೇಹಾ ಹಿರೇಮಠ ಕೊಲೆ ಆಗಿ 1 ವರ್ಷದ ಮೇಲಾಯ್ತು. ಮುಖ್ಯಮಂತ್ರಿ ಅಲ್ಲಿ ಬಂದಾಗ 3 ತಿಂಗಳಲ್ಲಿ ನಾವು ಬಗೆಹರಿಸ್ತೀವಿ ಅಂತ ಹೇಳಿದಂತವ್ರು 1 ವರ್ಷ 4 ತಿಂಗಳಾಯ್ತಲ್ಲ, ಅಲ್ಲಿ ಯಾಕೆ SIT ಇಲ್ಲ? ಇನ್ನು ಭಟ್ಕಳದಲ್ಲಿ ಒಂದು 7 ಹುಡುಗಿಯರ್ ರೇಪ್ ಅಂಡ್ ಮರ್ಡರ್ ಆಗಿದೆ. ಭಟ್ಕಳ ಒಂದೇ ತಾಲೂಕಿನಲ್ಲಿ ನಾ ಹೇಳೋದು. ಸೊ ಅಲ್ಲೂ ಯಾಕೆ SIT ನೇಮಿಸಲ್ಲ? ಇವ್ರು ಟಾರ್ಗೆಟ್ ಇರೋದು ಧರ್ಮಸ್ಥಳ ಹಿಂದುತ್ವ ಅನ್ನುವಂತಹದ್ದು ಟಾರ್ಗೆಟ್ ಇದೆ ವಿನಃ ನ್ಯಾಯ ಕೊಡಿಸುವಂತಹದ್ದು ಮಾನಸಿಕತೆ ಸರ್ಕಾರದ್ದು ಇಲ್ಲ. ಇದು ಒಂದು. ಇನ್ನು ಎರಡನೇದು, ಮೇಲಿಂದ ಮೇಲೆ ಧರ್ಮಸ್ಥಳ ಆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ, ಆಮೇಲೆ ಅಣ್ಣಪ್ಪ, ಮಂಜುನಾಥ ಇದನ್ನ ಹೆಸರು ಹೇಳಿದ್ರೆ ಜನರಿಗೆ ಅಲ್ಲಿ ಆಕ್ರೋಶ ಆಗೋದಿಲ್ವಾ? ಸಿಟ್ಟು ಬರೋದಿಲ್ವಾ? ಸೊ ಸಿಟ್ಟು ಬಂದೇ ಬರುತ್ತೆ. ಇವ್ರನ್ನ ಹಾಗೆ ಬಿಟ್ಟಿದಾರಲ್ಲ, ಇವ್ರನ್ನ ಚಪ್ಪಲಿಲ್ಲ ಹೊಡಿಬೇಕ್ರಿ. ನಿಮ್ಮ ಗುರಿ ಏನಿದೆ ಅದನ್ನಷ್ಟೇ ಮಾತಾಡಿ. ಸೌಜನ್ಯ, ಹೌದು, ಸೌಜನ್ಯ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ, ನಾನು ಅದರ ನ್ಯಾಯ ಸಿಗಬೇಕು ಅಂತನ್ನುವಂಥದ್ದು ಹೇಳಿದೀನಿ. ಅವ್ರ ಮನೆಗೆಲ್ಲ ಹೋಗಿ ಬಂದಿದ್ದೀನಿ ನಾನು ಕೂಡ. ನಿಜ. ಸೊ 100% ಆ ಹುಡುಗಿಗೆ, ಆ ಮಗಳಿಗೆ, ಆ ನಮ್ಮ ತಂಗಿಗೆ ನ್ಯಾಯ ಸಿಗಲೇಬೇಕ್ರಿ. ಅತ್ಯಂತ ಕ್ರೌರ್ಯವಾದಂತಹ ಆ ಘಟನೆಯನ್ನ ನಾವು ಅದನ್ನ ಖಂಡಿಸ್ತೇವೆ ಮತ್ತು ನ್ಯಾಯ ಸಿಗಬೇಕು ಅನ್ನೋ ಅಂತ ಹೇಳ್ತೀವಿ. ಈಗ ಸೌಜನ್ಯ ಹೆಸರಿನ ಹೆಗಲ ಮೇಲೆ ಬಂದೂಕಿಟ್ಟು ಹಿಂದುತ್ವದ ಮೇಲೆ, ಧರ್ಮಸ್ಥಳದ ಮೇಲೆ, ವೀರೇಂದ್ರ ಹೆಗ್ಡೆ ಮೇಲೆ ಇವ್ರು ಗುಂಡು ಹೊಡಿತಾ ಇದ್ದಾರೆ. ಇವ್ರ ಗುರಿ ಸೌಜನ್ಯದ ನ್ಯಾಯ ಸಿಗಬೇಕು ಅಂತಲ್ಲ, ಅಥವಾ ಇನ್ಯಾವುದೋ ಅಲ್ಲಿ ಹೆಣ ಹೋತಿದ್ದು ಅಂತ ಅವನು ಹೇಳ್ಕೊಂಡು ಬಂದಿದಾನಲ್ಲ. ಸೊ ಅವನು ಹೇಳಿಕೆಗೆ ಒಮ್ಮೆಲೆ SIT ನೇಮಿಸ್ತಾರ? ಆಯ್ತು, ಸ್ವಲ್ಪ ಒಂದು ಸಮಿತಿ ರಚನೆ ಮಾಡಿ ಮೊದಲೊಂದು ತನಿಖೆ ಆಗ್ಬೇಕು, ಏನು ಎಂತ ಅನ್ನೋದು ನೋಡ್ಬೇಕು. ಒಮ್ಮೆಲೆ SIT ನೇಮಿಸೋದಂದ್ರೆ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ, ನಾಸ್ತಿಕವಾದಿ ಅಂತ ಅನ್ನೋದು ಗೊತ್ತಾಗತ್ತೆ. ಸೊ ಸ್ಥಳೀಯರಂತೂ ಅಲ್ಲಿ ಭಕ್ತಿ ಭಾವನೆಯಿಂದ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದ್ದಾರೆ. ಅಣ್ಣಪ್ಪಗೆ, ಮಂಜುನಾಥ್ಗೆ ಅಲ್ಲಿ ಯಾವುದೇ ಜಾತಿ, ಅಲ್ಲಿ ಯಾವುದೇ ಪಕ್ಷ, ಅಲ್ಲಿ ಯಾವುದೇ ಭೇದ ಇಲ್ಲ. ಸೊ ಎಲ್ಲರಿಗೂ ಊಟ, ಎಲ್ಲರಿಗೂ ಅಲ್ಲಿ ಸಮಾನವಾಗಿ ದರ್ಶನ ಗೀರ್ಶನ ಎಲ್ಲ ನಡೆಯತ್ತಲ್ಲ. ಆ ಭಾವನೆಯಿಂದ ಇವತ್ತು ನಿನ್ನೆ ನಡೆದಂತ ಘಟನೆ ಸರಿ ಇದೆ. ಅವರ ಆಕ್ರೋಶಕ್ಕೆ ಅವರು ವ್ಯಕ್ತಪಡಿಸಿದ್ ಸರಿ ಇದೆ, ತಪ್ಪೇನಿದೆ. ಇನ್ನೊಂದೇನು ಗೊತ್ತಾ, ಅಲ್ಲಿ ಏನೋ ತಿಮ್ರೋಡಿ ಒಂದು ಹೇಳ್ತಾರೆ ಸ್ಟೇಟ್ಮೆಂಟ್, ಏನಂತ, ಧರ್ಮಸ್ಥಳಕ್ಕೆ ನುಗ್ಗೊಡಿತೀವಿ, ಇನ್ನು ಸ್ವಲ್ಪ ದಿನದಲ್ಲೇ ತಿಥಿ ಮಾಡ್ತೀವಿ ಅವ್ರದ್ದು ಅಂತ. ಏನರ್ಥ? ಏನ್ ರೌಡಿಸಮ್ ತೋರಿಸ್ತಿದ್ದಾರೆ ಇವರು ಅಂತ?
ಅಲ್ಲ, ಧರ್ಮಸ್ಥಳಕ್ಕೆ ನೀವು ಹೊಡೆಯುವಂತ ಮಾನಸಿಕತೆ ಇದ್ದಿದ್ರೆ ನೀವು ದಾಖಲೆ ಕೊಡಿಪ್ಪ. ಹೌದು, ನೀವು ಧರ್ಮಸ್ಥಳ ಇದನ್ ಮಾಡಿದೆ, ಧರ್ಮಸ್ಥಳ ಇದನ್ನ ಹಾಗಿದೆ ಅಂತ ಅನ್ನುವಂತ ದಾಖಲೆ ಕೊಟ್ಟು ಕೋರ್ಟು ಅಥವಾ ಪೊಲೀಸ್ ಸ್ಟೇಷನ್ ಅಥವಾ ದಾಖಲೆ ಹಿಡ್ಕೊಂಡು ನೀವು ಪ್ರತಿಭಟನೆ ಮಾಡಿದ್ರೆ ಜನನು ನಂಬುತ್ತಾರೆ. ಹೌದು, ಸರಿ ಇದೆ ಅಂತ ಅನ್ನೋದು ನಾವು ಹೇಳಬಹುದು. ತಿಮ್ರೋಡಿ ಅವರಿಗೆ ಯಾರೋ ದಾರಿ ತಪ್ಪಿಸ್ತಾ ಇದಾರ್ರಿ. ತಿಮ್ರೋಡಿ ಮತ್ತು ಮಟ್ಟಣ್ಣವರು ಅವ್ರಿಬ್ರು ಕೂಡ ಬಹಳ ಒಳ್ಳೆ ಇದು. ಹೀಗಾಗಿ ಅವ್ರಿಬ್ಬರನ್ನ ಯಾರೋ ದಾರಿ ತಪ್ಪಿಸ್ತಾ ಇದಾರೆ. ಅವ್ರ ಹಿಂದೆ ಯಾವುದೋ ಒಂದು ಕೈ ಕೆಲಸ ಮಾಡ್ತಾ ಇದೆ. ಈ ಕಮ್ಯುನಿಸ್ಟ್ರು, ಕ್ರಿಶ್ಚಿಯನ್ರು, ಆಮೇಲೆ ಈ ಕಾಂಗ್ರೆಸ್ನವರು, ಈ ನಾಸ್ತಿಕವಾದಿಗಳು ಇವರೆಲ್ಲರೂ ಸೇರಿ ಬರೋಬ್ಬರಿ ಇವರನ್ನ ಬಕರ ಮಾಡ್ತಾ ಇದ್ದಾರೆ. ಇದು 100% ಸತ್ಯ. ಇದು ಅವರು ಬಹಳ ಒಳ್ಳೆ ಹೋರಾಟಗಾರರು, ಒಳ್ಳೆ ಹಿಂದೂವಾದಿಗಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಅವ್ರ ಬಗ್ಗೆ ಒಂದು ನಂಬಿಕೆ ಇದೆ, ನನಗೆ ಇವತ್ತಿಗೂ ನಂಬಿಕೆ ಇದೆ, ವಿಶ್ವಾಸ ಇದೆ. ಎಸ್ ಥ್ಯಾಂಕ್ ಯು ಪ್ರಮೋದ್ ಮುತಾಲಿಕ್ ಸರ್, ಎಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.